ಬಜರಂಗಿ, ನಾನು ನೀನು ಕರೆಕ್ಟ್ ಟೈಮಿಗೆ ವೇದಾಂತ ಕಳಿಸಿರ್ಲಿಲ್ಲ ಅಂದಿದ್ರೆ ನನ್ನ ಕತೆ ಮುಗ್ದೇ ಹೋಗ್ತಿತ್ತಲ್ಲ ಬಜರಂಗಿ. ಅಪ್ಪ, ನೀನಾ? ನಾನು ಯಾರು ಅಂದ್ಕೊಂಡು ಭಯಪಟ್ಬಿಟ್ಟೆ. ಯಾಕೆ? ನೆನೆ ವಿಷಯಕ್ಕ? ಅಷ್ಟೆಲ್ಲ ಆಗಿದ್ದು ಇದೇ ಜಾಗದಲ್ಲಲ್ವಾ, ಅದನ್ನೇ ನೆನೆಸ್ಕೋತಾ ಇದ್ದೆ. ನೀನು ಅಷ್ಟರಲ್ಲಿ ಕೈ ಇಟ್ಟು ಭಯಪಡಿಸ್ಬಿಟ್ಟೆ. ರೌಡಿ ಬೇಬಿಗೆ ಎಷ್ಟೊಂದು ಭಯ ಆಗುತ್ತಾ? ಇನ್ನು ಮುಂದೆ ನೀನು ಈ ರೀತಿ ಹಾಸ್ಪಿಟ್ಲಲ್ಲಿ ಒಬ್ಬೊಬ್ಬಳೇ ಭಯ ಪಟ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಬಾ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ನಾನು ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲ ಕಡೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಚಾನ್ಸೇ ಇಲ್ಲ, ಅದೆಲ್ಲ ಆಗೋ ಕೆಲಸ ಅಲ್ಲ. ಒಂದು ವೇಳೆ ಆದರೂ ನಾನು ಮಾತ್ರ ಬರಲ್ಲ. ಯಾಕೆ? ನಿನಗೆ ನನ್ನ ಮೇಲೆ ನಂಬಿಕೆ ಅಲ್ವಾ? ನಿನಗೋಸ್ಕರ ನಾನು ಎಷ್ಟು ಮಟ್ಟದ ರಿಸ್ಕ್ ಆದರೂ ತಗೋತೀನಿ. ನೀನು ಇದೊಂದು ದೊಡ್ಡ ವಿಷಯನಾ? ಭಾವ ಅಡ್ಮಿಟ್ ಆದಾಗಿಂದ ನಿನ್ನ ಮುಖದಲ್ಲಿ ನಗು ಅನ್ನೋದು ಮಾಯ ಆಗೋಗಿತ್ತು. ಅದೀಗ ಮತ್ತೆ ಬಂದಿರೋದು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ನಿಜ, ವಿಕ್ರಾಂತ್ ಕಂಪ್ಲೀಟ್ ಆಗಿ ಹುಷಾರಾಗಿ ಮನೆಗೆ ಬರೋವರೆಗೂ ನಂಗೆ ನೆಮ್ಮದಿನೇ ಇಲ್ಲ. ಅವ್ನು ಹಾಗೆ ಮಲಗಿರೋದು ನೋಡಿದ್ರೆ ನನಗೆ ಉಸಿರು ಕಟ್ಟೋ ಹಾಗಾಗ್ತದೆ. ಬಟ್ ನೆನ್ನೆ ಅವನ ಪ್ರಜ್ಞೆ ಬಂತಲ್ಲ, ನಾಮ್ ರಿಲೀವ್ಡ್. ಅಲ್ವಾ? ನನಗೂ ಅಷ್ಟೇ. ಅದೇ ಖುಷಿಲಿ ಅಮ್ಮಂಗೆ ವಿಷಯ ತಿಳಿಸ್ದೆ. ಅಮ್ಮಂಗೂ ಸಮಾಧಾನ ಆಯಿತು. ಡ್ಯೂಟಿ ಬಾಸ್. ಅಲ್ಲ, ಹೋಮ್ ಡ್ಯೂಟಿ ಬಾಸ್. ಬಾಸ್ ಯಾರ ನೀನು? ಇದೇನು ನೀನಿರೋ ಏರಿಯಾ ಅನ್ಕೊಂಡ ನೀನ್ ಕಿರ್ಚಾಡ್ತಾ ಇದ್ಯಾ? ಸಾರಿ, ಅದು ನನ್ನ ಕೆಲಸನ ನಾನೇ ಮಾಡ್ಕೊಳ್ಳೋಣ ಅಂತ ಜೋರಾಗಿ ಕಿರ್ಚ್ಬಿಟ್ಟೆ. ಇನ್ನು ಕಿರ್ಚಲ್ಲ. ದಯವಿಟ್ಟು ನಮ್ಮ ಬಾಸ್ನ ಕರೆದು ಬಿಡಿ. ನನಗೆ ಕೆಲಸ ಹೇಳ್ತೀಯಾ? ಸುಮ್ಮನಿರಿ ಸರ್, ಟೆನ್ಷನ್ ಅಲ್ಲಿ ಇದೀನಿ. ಕಾಮಿಡಿ ಮಾಡ್ಬಿಡಿ. ಬಾಸ್ ಬಾಸ್. ಅವ್ನ ಮನೇಲಿಲ್ಲ, ಆಚೆ ಹೋಗಿದ್ದಾನೆ. ಆಚೆನಾ? ಅಂದ್ರೆ ಹಾಸ್ಪಿಟ್ಲಿಂದ ಇನ್ನೂ ಬಂದಿಲ್ಲ ಅಂತ. ಅದೇನು ವಿಷಯ ಅಂತ ನನಗೆ ಹೇಳು. ವೇದಾಂತ ಬಂದ್ಮೇಲೆ ನಾನೇ ಹೇಳ್ತೀನಿ. ಯಾರ ಹತ್ರನೋ ಮಾತಾಡಕ್ಕೆ ಮಕ್ಕಳಾಟ ಕೆಟ್ಟೋಯ್ತಾ ಇದು? ಆಫೀಸ್ ವಿಷಯನ ಹಾಗೆ ಯಾರ್ಯಾರಿಗೂ ಹೇಳಕ್ಕಾಗಲ್ಲ. ಇದು ನನ್ನ ಅಕ್ಕನ ಮನೆ. ನಾನು ವೇದಾಂತಿಗೆ ಸೋದರ ಮಾವ. ನನ್ನ ಯಾರ್ಯಾರು ಅಂತ ಇಡಿಯಟ್ ಕೆಲಸದಿಂದ ಕಿತ್ತಾಕ್ಸ್ಬಿಡ್ತೀನಿ ನೋಡು. ಕಾಮಿಡಿ ಅನ್ಕೊಂಡು ಒಂದಾದ್ಮೇಲೆ ಒಂದು ಟ್ರಾಜಿಡಿ ಡೋಸ್ ಕೊಡ್ತಾ ಇದ್ದೀರಾ ನೀವು. ಬಾಸು ಬಿಟ್ಟು ನನ್ನ ಬೇರೆ ಯಾರು ಕೆಲಸದಿಂದ ಕಿತ್ತಾಕಕ್ಕಾಗಲ್ಲ. ಇಷ್ಟೆಲ್ಲ ಬಿಲ್ಡಪ್ ಇದೆಯಾ ನಿನ್ಗೆ? ನಿಯತ್ತಾಗಿ ಕೆಲಸ ಮಾಡಿರೋದಕ್ಕೆ ಸಿಕ್ಕಿರೋ ಪ್ರೊಟೆಕ್ಷನ್ ಅದು. ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದು. ಸಾಕು ಸಾಕು, ಮ್ಯಾಟ್ರ್ ಏನಂತ ಹೇಳೋ. ಆಗ್ಲೇ ಹೇಳದ್ನಲ್ಲ, ಆಫೀಸ್ ವಿಷಯನ ಹೇಳಕ್ಕಾಗಲ್ಲ ಅಂತ. ಕಂಡಿದ್ದೀನಿ ಹೇಳಯ್ಯ. ಆಫೀಸ್ ವಿಷಯ ಅಂತ ಆಫೀಸ್ ವಿಷಯ ನಾನ್ ನೋಡ್ದೆ ಇರೋದಾ? ಲೈ ಮುಷ್ಟೆ ಎಲ್ಲ ಮಾತಾಡಿಸ್ಬೇಡಿ, ನನ್ಗೆ ಇಷ್ಟ ಆಗಲ್ಲ. ಕಂಡಿದ್ದೀನಿ, ಸುಮ್ಮನೆ ಇರಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಮುಟ್ಟೆಲ್ಲ ಮಾತಾಡಿಸ್ಬೇಡಿ. ಇದೆಲ್ಲ ನನಗೆ ಇಷ್ಟ ಆಗಲ್ಲ, ಗೊತ್ತಾಯ್ತು? ಜೀವನೇ ಬಾಯಿ ಬಂದಾಗ ಆಗೋತು. ನೀನಪ್ಪ ಇಡಿಯಟ್. ನಿನ್ನ ಬಂದು ಮಾತಾಡ್ಸ್ನಲ್ಲ. ಅಲ್ಲ, ನಾನ್ ಯಾವಾಗ ಮ್ಯಾನ್ ಆಫ್ ಸ್ಟೀಲ್ ಅದೇ? ಸುಮ್ನೆ ಟಚ್ ಮಾಡಿದಕ್ಕೆ ಈ ಅಪ್ಪ ಗುದ್ದೆ ಬಿಟ್ಟೆ ಅನ್ನೋ ರೇಂಜಿಗೆ ಬಾಯಿ ಬಡ್ಕೊಂಡ್ಬಿಟ್ನಲ್ಲ. ರಾತ್ರಿ ಬೆಳಗಾಗೋ ಅಷ್ಟರಲ್ಲಿ ಏನೋ ಚಮತ್ಕಾರ ನಡೆದಿರ್ಬೇಕು. ನಾನ್ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಇನ್ನು ಮೇಲೆ
ಇದನ್ನೆಲ್ಲ ಯಾಕೆ ಕಸದ ಬುಟ್ಟಿಗೆ ಹಾಕ್ತಿದ್ಯಾ? ಇನ್ಯಾರು ತಿಂತಾರೆ ಇದನ್ನೆಲ್ಲ ಬಿಸಾಕೋದು? ಸರಿ, ನೀನು ಯಾವತ್ತೂ ಒಂದು ಚಿಟಿಕೆ ಉಪ್ಪು ಹೆಚ್ಚು ಕಮ್ಮಿ ಹಾಕ್ತಾಳಲ್ಲ. ಅದು ಅಲ್ಲದೆ ನಮ್ಮ ಹೋಟ್ಲ್ ಇಡ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ಎಷ್ಟೊಂದು ಫೇಮಸ್ ಆಗಿದೆ. ಜನ ಇಡ್ಲಿ ಅಂದರೆ ಹೀಗಿರಬೇಕು ಅಂತ ಮಾತಾಡ್ಕೋತಾರೆ. ಅಂಥದ್ರಲ್ಲಿ ಹೀಗೆ ಯಾಕಾಯ್ತು? ನನ್ನ ಮನಸ್ಸು ಇವತ್ತು ಸರಿಗಿರ್ಲಿಲ್ಲ ರೀ. ನಾನು ಆರ್ತಿ ವಿಕ್ಕಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಪಾಪದ ಹುಡುಗನಿಗೆ ಹೀಗೆಲ್ಲ ಆಗೋಯ್ತು ಅಂತ ನನ್ನ ಮನ್ಸಿಗೆ ತುಂಬ ನೋವಾಗ್ತಿತ್ತು. ಅದೇ ಜ್ಞಾನದಲ್ಲಿ ಗೊತ್ತಿಂದೆ ಬಹುಶಃ ಉಪ್ಪು ಜಾಸ್ತಿ ಆಗ್ಬಿಟ್ಟೆ ಅನ್ಸುತ್ತೆ. ನಮ್ಮ ಜೀವನದಲ್ಲಿ ಸಂಜೆ ಆಗ್ತಾ ಇದೆ ಬರೀ, ಆದರೂ ನಾವು ಈ ಸಾಹಸ ಮಾಡ್ತಾ ಇದ್ದೀವಿ. ಇದು ಈ ಹಂತಕ್ಕೆ ಬರೋದಕ್ಕೆ ನಮ್ಮ ಮಕ್ಕಳ ಶ್ರಮ ತುಂಬ ಇದೆ. ಇದರಲ್ಲಿ ನಮ್ಮ ಕನಸಿನ ಜೊತೆ ಅವ್ರ ಸಹಕಾರನೂ ಇದೆ, ಅವ್ರ ಕೊಡುಗೆನೂ ಇದೆ. ನಾವು ಮಿಡ್ಲ್ ಕ್ಲಾಸ್ ಜನ, ನಮಗೆ ಕಷ್ಟ ಹೊಸದಲ್ಲ. ಆದರೆ ಅದು ನಮ್ಮ ಕೆಲಸದ ಮೇಲೆ ಪರಿಣಾಮ ಬೀರಬಾರ್ದು. ಜನ ಏನನ್ನಾದರೂ ಒಪ್ಕೊಳ್ಳೋದಕ್ಕೆ ತುಂಬ ತಡ ಮಾಡ್ತಾರೆ, ಆದರೆ ತಿರಸ್ಕಾರ ಮಾಡೋದಕ್ಕೆ ಅಷ್ಟು ಟೈಮ್ ತಗೊಳ್ಳೋದಿಲ್ಲ. ನಮ್ಮ ಸಮಾಜದಲ್ಲಿ ಕೆಟ್ಟ ಸುದ್ದಿ ಬೇಗ ಹರಡುತ್ತೆ. ಅಂಥದ್ರಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ನಮ್ಮ ಹೋಟೆಲ್ ರುಚಿ ಬಗ್ಗೆ, ಇಲ್ಲಿರೋ ವ್ಯವಸ್ಥೆ ಬಗ್ಗೆ ಜನ ಒಳ್ಳೆ ಮಾತಾಡ್ಕೊತಾ ಇದ್ದಾರೆ. ಹಾಗಾದಾಗ ನಾವು ತುಂಬ ಜಾಗ್ರತೆಯಲ್ಲಿರಬೇಕಾಗತ್ತೆ. 100 ಜನ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಒಂದಿಬ್ರು ಚೆನ್ನಾಗಿಲ್ಲ ಅಂತ ಹೇಳೋದು ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಆಗ ಜನ ಇಲ್ಲಿಗೆ ಬರೋದು ನಿಲ್ಲಿಸ್ಬಿಡ್ತಾರೆ. ಹಾಗಾಗಬಾರ್ದು ಅಂದರೆ ನಮ್ಮ ಮನಸ್ಸಲ್ಲಿರೋ ನೋವನ್ನ ಪಕ್ಕಕ್ಕಿಟ್ಟು ನಾವು ದುಡಿಲೇಬೇಕು. ನಿಜ ರೀ, ಬೇರೆಯವರಾಗಿದ್ದರೆ ತುಂಬ ಜೋರಾಗಿ ಬೈದ್ಬಿಟ್ಟಿರೋರು. ಆದರೆ ನೀವು ಹಾಗೆ ಮಾಡಲಿಲ್ಲ. ನಮ್ಮ ಮನೆಗೆ ದುಡಿಮೆನೇ ಪೂಜೆ, ಅದನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು ರೀ. ಇನ್ಮೇಲಿಂತ ತಪ್ಪಾಗಲ್ಲ, ನಾನು ಹುಷಾರಾಗಿರ್ತೀನಿ. ದೇವರ ದಯದಿಂದ ವಿಕ್ಕಿ ಬೇಗ ಹುಷಾರಾದರೆ ಸಾಕಲ್ಲ. ಆಗ್ತಾರಮ್ಮ, ಹಾಗೆ ಆಗ್ತಾರೆ, ಚಿಂತೆ ಮಾಡ್ಬೇಡ ಪರಿ. ಇದೇನಾದ್ಯಾ ಇದು? ನೀನ್ ತಿಂಡಿ ಪ್ಯಾಕ್ ಮಾಡ್ತಿದ್ಯಾ? ಪ್ಯಾಕ್ ಮಾತ್ರ ಅಲ್ಲ, ಇವತ್ತು ತಿಂಡಿ ಮಾಡಿರೋದು ನಾನೇ. ಏನು? ನೀನ್ ತಿಂಡಿ ಮಾಡಿದ್ಯಾ? ನೀನ್ ಯಾಕೆ ಸರ್ಕಸ್ ಮಾಡಕ್ ಹೋಗ್ತೀಯಾ? ತಿಂಡಿ ಮಾಡೋಕೆ ಮನೇಲಿ ಕೆಲ್ಸದವ್ರಿಲ್ವಾ? ಯಾಕೆ? ನಾ ತಿಂಡಿ ಮಾಡಿದ್ರೆ ತಿನ್ನೋಕಷ್ಟು ಕೆಟ್ಟಾಗಿರುತ್ತಾ? ಅಯ್ಯೋ, ನಾನು ಎಲ್ಲಮ್ಮ ಹಾಗೆ ಹೇಳ್ದೆ? ನೀನು ಭೀಮಸೇನ ನಳ ಮಹಾರಾಜನ್ ತಂಗಿ ಇದ್ದಂಗೆ. ಈ ಕಂಪ್ಯಾಷನ್ ತುಂಬಾ ಕೆಟ್ಟದಾಗಿತ್ತು. ನನ್ನಿಬ್ರು ಅಣ್ಣಂದ್ರಿಗೆ ಅಡಿಗೆದು ಆ ಅನ್ನೋ ಸ್ಪೆಲ್ಲಿಂಗ್ ಕೂಡ ಗೊತ್ತಿಲ್ಲ. ಸುಮ್ಮನೆ ಯಾಕೆ ಟ್ರೈನ್ ಮಾಡ್ಕೋತೀಯ? ಈ ಟೈಮಲ್ಲಿ ನೀನು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಬೇಕು, ಆದ್ರೆ ಬರೀ ರೆಸ್ಟೇ ಮಾಡಬಾರ್ದು. ನಾನೇನು ಫುಲ್ ಡೇ ಇರ್ತೀನಾ? ತಿಂಡಿ ಮಾಡಕ್ ಜಾಸ್ತಿ ಟೈಮ್ ಅಂತ ಆಗಲ್ಲ. ಆದ್ಯ, ಹೇಳ್ದೆ ಕೇಳ್ದೆ ನೀನ್ ಹೀಗೆಲ್ಲ ಮಾಡಕ್ ಹೋಗ್ಬೇಡ. ಅಲ್ಲ, ನಿನ್ ಬಗ್ಗೆ ನಿನಗ್ ಸ್ವಲ್ಪನೂ ಕೇರೇ ಇಲ್ವಾ? ಈ ಟೈಮಲ್ಲಿ ಬೆಂಕಿ ಮುಂದೆ ಒಲೆ ಮುಂದೆ ನಿಲ್ಲೋ ಅವಶ್ಯಕತೆ ಇಲ್ಲ. ಒದ್ದಾಡ್ತಾ ಇರೋದು ನಾನಲ್ಲ ಅಮ್ಮ, ವಿಕ್ಕಿ ಅಣ್ಣ. ಅವನಿಗೆ ಜ್ಞಾನ ಕೂಡ ಇಲ್ಲ ಪಾಪ. ಅಲ್ಲಿ ವೇದಾಂತಣ್ಣ, ಅಮ್ಮು, ಆರ್ತಿ ಅಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದಾರೆ. ನಾನು ಇಷ್ಟು ಪಡಬಾರ್ದಾ? ಅದು ನಿನ್ನ ದೊಡ್ಡ ಗುಣಮ್ಮ. ಆದರೆ ನೀನೀಗ ನಿನ್ನ ಬಗ್ಗೆನೂ ಸ್ವಲ್ಪ ಕೇರ್ ತಗೋಬೇಕಲ್ಲ. ನಿನ್ನ ಮನಸ್ಸಲ್ಲಿ ವಿಕ್ಕಿ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ನಮಗೆಲ್ಲ ಗೊತ್ತಮ್ಮ. ಪ್ರೀತಿ ಯಾವತ್ತೂ ಒಳಗಿರೋದಿಲ್ಲ ಮಾವ. ಅದನ್ನು ನಾವು ಆಚೆ ತೋರಿಸ್ಬೇಕು. ಆವಾಗಲೇ ಆ ಪ್ರೀತಿಗೊಂದು ಬೆಲೆ. ಈಗ ನಿನ್ನ ಪ್ರೀತಿಯಿಂದ ತಿಂಡಿ ಮಾಡಿದ್ಯಲ್ವಮ್ಮ, ಈಗ ನಾನು ಅದನ್ನು ಹಾಸ್ಪಿಟ್ಲ್ ತಗೊಂಡೋಗಿ ನಿಂದು ನಂದು ಪ್ರೀತಿನ ತಿಳಿಸ್ಬಿಟ್ಟು ಬರ್ತೀನಿ. ಏನೂ ಬೇಡ, ನಾನೇ ಹೋಗ್ತೀನಿ.
ಆದ್ಯ ನೀನ್ ಹಾಸ್ಪಿಟಲ್ಗೆ ಹೋಗೋದ್ ಬೇಡ. ಯಾಕೆ ಹೋಗ್ಬಾರ್ದು? ಆದ್ಯ ಈ ಪರಿಸ್ಥಿತಿಲಿ ನೀನ್ ಹಾಸ್ಪಿಟಲ್ಗೆ ಹೋಗೋದ್ ಬೇಡ, ಮನೇಲೇ ಇರು. ನಿನ್ನೆ ಹೋಗಿದ್ದೆ ಅಲ್ವಾ, ಹಾಗೆ ಇವತ್ತು ಹೋಗಿ ಬರ್ತೀನಿ. ನೋಡು, ಸುಮ್ಮನೆ ಹಠ ಮಾಡ್ಬೇಡ ಆದ್ಯ. ಇವಾಗ ನೀನೇ ಅಲ್ಲಿ ಹೋಗಿ ತಿಂಡಿ ಕೊಡೋ ಅನಿವಾರ್ಯ ಏನೂ ಇಲ್ಲ. ಅದನ್ನೆಲ್ಲ ಮಾಡಕ್ಕೆ ತುಂಬಾ ಜನ ಸರ್ವೆಂಟ್ಸ್ ಇದ್ದಾರೆ. ನೀನ್ ಸುಮ್ಮನೆ ಸ್ಟ್ರೈನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟ್ರೈನ್ ಆಗತ್ತಂತ ನೀವ್ಯಾಕೆ ಅನ್ಕೊಳ್ತೀರಾ? ನಂಗೇನೂ ಆಗಲ್ಲ. ಅಲ್ಲಿ ವಿಕ್ಕಣ್ಣ ಆರಾಮಾಗಿದ್ದೀನಂತ ಕನ್ಫರ್ಮ್ ಆಗೋವರೆಗೂ ನಂಗೆ ನೆಮ್ಮದಿ ಇಲ್ಲ. ಆದ್ಯ, ಅರ್ಥ ಮಾಡ್ಕೊ, ಅವ್ನಿಗೇನೂ ಆಗಲ್ಲ. ಅವ್ನ್ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ಅಂತ ಡಾಕ್ಟರ್ ಹೇಳಿದಾರೆ ತಾನೆ. ಇವತ್ತವ್ನು ಹುಷಾರಾಗ್ತಾನೆ. ಅಲ್ಲ, ಅವನ್ನ ಕೇರ್ ಮಾಡಕ್ ಹೋಗಿ ನೀನ್ ಪ್ರಾಬ್ಲಮ್ ಮಾಡ್ಕೋಬೇಡ ಆದ್ಯ. ನೋಡಾದ್ಯ, ಇಂಥ ಟೈಮಲ್ಲಿ ನೀನ್ ಜಾಸ್ತಿ ರಿಸ್ಕ್ ತಗೋಬಾರ್ದು. ಈ ಟೈಮಲ್ಲಿ ಹಾಸ್ಪಿಟಲ್ ಎನ್ವೈರನ್ಮೆಂಟ್ ಎಲ್ಲ ನಿಂಗೆ ಒಳ್ಳೇದಲ್ಲ. ಸುಮ್ಮನೆ ಯಾಕೆ ಸಮಸ್ಯೆನ ಮೈ ಮೇಲೆ ಎಳ್ಕೋತೀಯ ಆದ್ಯ? ಅಮ್ಮ ಯಾಕೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ? ನಾನು ಅಷ್ಟೊಂದು ಸಾಫ್ಟ್ ಅಲ್ಲ. ಆದ್ಯ, ನೀನ್ ಸ್ಟ್ರಾಂಗೇ, ಆದ್ರೆ ನೀನ್ ನನ್ನ ಮಗಳು. ಈಗ ಆಲ್ರೆಡಿ ಒಂದ್ಸಲ ಪ್ರಾಬ್ಲಮ್ ಆಗಿದೆ, ಅದ್ ಮತ್ತೆ ರಿಪೀಟ್ ಆಗೋದು ನನ್ಗಿಷ್ಟ ಇಲ್ಲಮ್ಮ. ಮನ್ಸಿಗೆ ಒಳ್ಳೇದು ಬಯಸಿದ್ರೆ ಡೆಫಿನೆಟ್ಲಿ ಒಳ್ಳೇದಾಗತ್ತಮ್ಮ. ನಾನು ಮಾತ್ರ ನಿನ್ನ ಮಗಳ, ವಿಕ್ಕಣ್ಣ ನಿನ್ನ ಮಗನೇ ತಾನೇ. ಏನು ಬೆಳಿಗ್ಗೆ ಬೆಳಿಗ್ಗೆನೆ ವಾದ ವಿವಾದ ನಡೀತಾ ಇದೆ? ಏನ್ ಸಮಸ್ಯೆ ಸುಹಾಸಿನಿ? ಸಮಸ್ಯೆ ಏನೂ ಇಲ್ಲ ಅಜ್ಜಿ. ಇವ್ರಿಗೆಲ್ಲ ನನ್ನ ಮೇಲೆ ಕಾಳಜಿ ಜಾಸ್ತಿ ಆಗೋ ಜೊತೆ ನಾನು ವೀಕ್ ಅನ್ನೋ ಒಂದು ಫೀಲ್ ಕೂಡ ಗಟ್ಟಿಯಾಗಿದೆ. ನಾನು ತಿಂಡಿ ತಗೊಂಡು ಹಾಸ್ಪಿಟಲಿಗೆ ಹೋದ್ರೆ ನನಗೇನೋ ಆಗತ್ತೆ ಅನ್ನೋ ಫೀಲಲ್ಲಿದ್ದಾರೆ ಎಲ್ಲರೂ. ನೀವು ಯಾರು ಏನೇ ಹೇಳಿ, ನಿಮ್ಮೆಲ್ಲರ ಮಾತನ್ನು ನಾನು ಎಲ್ಲ ಟೈಮಲ್ಲೂ ಕೇಳಿದ್ದೀನಿ, ಆದರೆ ಈ ಟೈಮ್ ಮಾತ್ರ ಕೇಳಲ್ಲ. ನಾನು ಹೋಗೇ ಹೋಗ್ತೀನಿ, ವಿಕೆಂಡ್ ನೋಡಲೇಬೇಕು ಅಷ್ಟೇ. ರಾಜಣ್ಣ, ಯಾವಾಗ ಬಂದ್ರಿ? ಈಗ ಬಂದೆ ಅಮೂಲ್ಯ. ಆರಾಮಾಗಿದ್ಯಾ? ಏನು ತೊಂದರೆ ಇಲ್ಲ ತಾನೆ? ಇಲ್ಲ ರಾಜಣ್ಣ, ತೊಂದರೆ ಏನಿಲ್ಲ. ತೊಂದರೆ ಆದರೂ ಹಾಸ್ಪಿಟ್ಲಲ್ಲೇ ಇದ್ದೀನಲ್ವಾ, ಸೀದಾ ಡಾಕ್ಟ್ರ್ ಹತ್ರ ಹೋಗಿ ರಿಪೇರಿ ಮಾಡಿ ನನ್ನ ಅಂತ ಕೂತ್ಬಿಡ್ತೀನಿ. ಹಾಂ ರಾಜಣ್ಣ, ನೆನ್ನೆ ನಡೆದಿದ್ದ ವಿಚಾರ ಮನೇಲಿ ಹೇಳಿಲ್ಲ ಅಲ್ವಾ? ಇಲ್ಲ ಅಮೂಲ್ಯ, ನಾನೇನು ಹೇಳಿಲ್ಲ. ಹೇಳಿದ್ರೆ ಸುಮ್ಮನೆ ಪ್ಯಾನಿಕ್ ಆಗ್ತಾರೆ ಅಂತ ಹೇಳಿಲ್ಲ. ಬರೀ ಪ್ಯಾನಿಕ್ ಅಲ್ಲ ರಾಜಣ್ಣ, ಆಕಾಶನೇ ಕಳಿಸ್ಬಿದ್ದವ್ರ ಥರ ಮಾಡಿಬಿಡ್ತಾರೆ. ಮನೆಯಿಂದ ಆಚೆ ಬರೋದಕ್ಕೂ ಬಿಡಲ್ಲ. ಮನೆಯೇ ಜೈಲ್ ಥರ ಮಾಡಿ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟಿರೋರು. ಸರಿ ನಡೀರಿ. ರಾಜಣ್ಣ, ಇವಾಗ ಹೇಗಿದ್ದೇನೆ? ಡಾಕ್ಟರ್ ರೌಂಡ್ಸಿಗೆ ಬಂದಿದ್ದೀರಾ? ಏನಾದ್ರು ಹೇಳಿದ್ರಾ? ದೇವ್ರ ದಯೆ, ನೈಟು ವಿಕ್ಕಿ ರೆಸ್ಪಾಂಡ್ ಮಾಡಿದ್ರು ಗೊತ್ತಾ? ನಿಜವಾಗ್ಲೂ? ನಾನು ಯಾಕೆ ಸುಳ್ಳು ಹೇಳಿ ರಾಜಣ್ಣ, ನಿಜವಾಗ್ಲೂ ರೆಸ್ಪಾಂಡ್ ಮಾಡಿದ್ರು. ಡಾಕ್ಟ್ರು ಕೂಡ ಬೇಗ ಹುಷಾರಾಗ್ತಾರೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನನಗೆ ಇವಾಗ ಸಮಾಧಾನ ಆಯಿತು. ನಾನು ಹಾಗೆ ಅಂದ್ಕೊಂಡಿದ್ದೆ. ಅದಕ್ಕೆ
ಅವ್ನಿಗೇನು ಆಗಲ್ಲ, ಬೇಗ ಹುಷಾರಾಗ್ತಾನೆ ಅಂತ ಮನಸ್ಸು ಗಟ್ಟಿಯಾಗಿ ಅಂದ್ಕೊಂಡಿದ್ದೆ. ಆ ದೇವರು ಒಳ್ಳೆಯವ್ರು ಕೆಟ್ಟದ್ದು ಮಾಡಲ್ಲ ಅಂತಾರೆ, ಅದು ಇವಾಗ ನಿಜ ಆಯಿತು. ನನಗಂತೂ ತುಂಬ ಭಯ ಆಗೋಗಿತ್ತು ರಾಜಣ್ಣ. ಹಾಗಂತ ಈಗಲೂ ಪೂರ್ತಿ ಧೈರ್ಯ ಬಂದಿಲ್ಲ ನನಗೆ. ಯೋಚನೆ ಮಾಡಿಬಿಡಿ, ಅದಕ್ಕೆ ವಿಕ್ಕಿಗೆ ಏನೂ ಆಗಲ್ಲ. ಅವನು ನಮ್ಮೆಲ್ಲರಿಗಿಂತ ಸ್ಮಾರ್ಟ್. ಅವನು ಆಟ ಆಡುವಾಗಲೂ ಒಂದೊಂದ್ಸಲ ಸೋಲೋ ಸಂದರ್ಭಕ್ಕೆ ಹೋಗ್ತಿದ್ದಾಗ ಒಂದು ಚೂರು ರಿಕವರಿ ಆಗೋ ಥರ ಚಾನ್ಸ್ ಸಿಕ್ಕಿದ್ರೆ ಫೀನಿಕ್ಸ್ ಥರ ಬರ್ತಿದ್ದ. ಆಮೇಲೆ ಅವನ ಸೋಲ್ಸೋಕ್ಕೆ ಆಗ್ತಿರ್ಲಿಲ್ಲ. ನನಗೆ ನಂಬಿಕೆ ಇದೆ ಅದಕ್ಕೆ. ಇವನು ಈಗಲೂ ಅದೇ ಥರ ರಿಕವರಿ ಆಗಿಬಿಡ್ತಾನೆ. ಯಾರು ನೀವು? ನಿಮ್ಮ ಬಾಸ್ಗೆ ಎಲ್ಲ ವಿಚಾರನೂ ಹೇಳಿದ್ದೀವಿ. ವಿಕ್ಕಿ ಅವ್ರು ಯಾವ ವಾರ್ಡಲ್ಲಿದ್ದಾರೆ? ನಮ್ಮ ಬಾಸ್ ಹತ್ರನ ಯಾವಾಗ ಮಾತಾಡಿದ್ರಿ? ಮಧ್ಯಾಹ್ನ. ನಾವು ಡ್ಯೂಟಿಯಲ್ಲಿ ಆಲ್ರೆಡಿ ರಿಪೋರ್ಟ್ ಆಗಿದ್ದೀವಿ. ಆಲ್ರೆಡಿ ಲೊಕೇಶನಲ್ಲಿ ಇದ್ದೀವಿ ಸರ್. ಇವಾಗ ಫೈಟರ್ ಕಣ. ನೀದನ್ನೆಲ್ಲ ಬೇಗ ಗೆದ್ದು ಬರ್ತೀಯ ಅಂತ ನಂಗೆ ನಂಬಿಕೆ ಇತ್ತು. ಅದು ನಿಜ ಆಯಿತು. ಡಾಕ್ಟರ್ ಹೇಳಿದ್ದಾರೆ ನೀನು ಬೇಗ ರಿಕವರ್ ಆಗ್ತೀಯ ಅಂತ. ಡೋಂಟ್ ವೆರಿ. ನಿಮಗೊಂದು ವಿಷಯ ಗೊತ್ತಾ? ಅಣ್ಣ ಕೂಡ ನನ್ನ ಜೊತೆ ಮೊದಲಿನ ಥರ ಕೋಪ ಮಾಡ್ಕೋತಿಲ್ಲ. ಅವನಿಗೆ ನನ್ನ ಮೇಲೆ ಮೊದಲಿನ ದ್ವೇಷನೂ ಇಲ್ಲ ಅನಿಸುತ್ತೆ. ಸಾಫ್ಟ್ ಆಗಿದ್ದಾನೆ ಅವನು. ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ಎಲ್ಲಿ ನೀವೆಲ್ಲ ಶಾಶ್ವತವಾಗಿ ದೂರ ಆಗ್ಬಿಡ್ತೀರಾ ಅಂತ ನಂಗೆ ಟೆನ್ಷನ್ ಆಗಿತ್ತು. ಆದರೆ ಇನ್ನು ಮುಂದೆ ಆ ಭಯ ನನಗಿಲ್ಲ. ಯಾಕೆ ಗೊತ್ತಾ? ಅಣ್ಣ ಒಂದಲ್ಲ ಒಂದಿನ ನಾನು ಒಪ್ಕೊಳ್ತಾನೆ. ಆದರೆ ಆ ಸುವಾಸಿನಿ ಇದು ಕಟ್ಟ ಬರಬಾರ್ದು. ಇದಕ್ಕೆಲ್ಲ ಕಾರಣ ಅವಳೇ. ಅವಳಿಂದ ನನ್ನ ಜೀವನ ಹಾಳಾಗಿತ್ತು. ಅವಳೆಲ್ಲಿ ನಿನಗೆ ಮತ್ತು ಅಣ್ಣನಿಗೆ ತೊಂದರೆ ಕೊಟ್ಟು ನನಗೆ ಭಯ ಇತ್ತು. ಯಾವುದೋ ಓಡಿದ್ದು ನನಗೆ ಪ್ರತಿದಿನ ಟೆನ್ಷನ್ ಆಗ್ತಾ ಇತ್ತು. ಅಣ್ಣ ಅವಳನ್ನ ತುಂಬಾ ನಂಬಿಟ್ಟಿದ್ದಾನೆ. ಮನಸ್ಸಲ್ಲಿ ದೇವತೆ ಪಟ ಕೊಟ್ಟಿದ್ದಾನೆ. ಅವಳದಕ್ಕೆ ಖಂಡಿತ ಯೋಗ್ಯಳಲ್ಲ. ಎರಡು ತಲೆ ಹಾವು ಕಣವಳು. ಅಣ್ಣನ ತಲೆಯಲ್ಲಿ ಇಲ್ಲಿ ಸ್ಥಳದೆಲ್ಲ ತುಂಬಿಸಿ ಅವನ ನಂಬಿಸ್ಬಿಟ್ಟಿದ್ದಾಳೆ. ನೀವೆಲ್ಲ ನೋಡ್ತಿರೋದು ಅವಳ ಮುಖ ಅಲ್ಲ, ಅದು ಮುಖವಾಡ. ಈಗಿನ ಮುಖವಾಡದ ಹಿಂದೆ ತುಂಬಾನೇ ಘೋರವಾದ ಮುಖ ಇದೆ. ಅವಳು ಮೋಸ್ಕಾತಿ, ರಾಕ್ಷಸಿ. ಅವಳ ಉದ್ದೇಶ ಏನಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಅವಳು ಅಂದ್ಕೊಂಡಿರೋದೇನೋ ಸಾಧಿಸಿದ್ರೆ ನಿಮಗೆಲ್ಲ ಪ್ರಾಬ್ಲಮ್ ಆಗೋದು ಡೌಟೇ ಇಲ್ಲ. ನೀವೆಲ್ಲ ವಿಶೇಷ ತರ್ಪ ಜೊತೆ ಇದೆಯಾ ವಿಕ್ಕಿ? ಏನಾಗಿತ್ತು ಅಂತ ನಿಂಗೂ ಗೊತ್ತಲ್ಲ ವಿಕ್ಕಿ? ಏನಿದು 20 ಲಕ್ಷ, 50 ಲಕ್ಷ, 30 ಲಕ್ಷ ಇಷ್ಟೆಲ್ಲ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ? ಅದು ಅಮ್ಮನ ಅಕೌಂಟ್ಗೆ. ಚಾರಿಟಿ ಆದರೆ ಡೈರೆಕ್ಟ್ ಚಾರಿಟಿ ಅಕೌಂಟ್ಗೆ ಹೋಗುತ್ತೆ. ಮತ್ತೆ ಇದೇ ಲೆಕ್ಕ? ಅಯ್ಯೋ ದೇವ್ರೆ, ಇದು ಒಂದೇ ಸಲ ಆಗಿರೋದಲ್ಲ. ನನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಆವಾಗಿಂದ ಇದಾಗ್ತಾ ಇದೆ. ಯಾವುದ್ಯಾವುದು ಅಕೌಂಟ್ಗೆಲ್ಲ ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ.
ವಾಟ್ ನಾನ್ ಸೆನ್ಸ್. ಇದು ಅಣ್ಣಂಗೆ ಗೊತ್ತಿಲ್ಲ. ನರೇಶನಲ್ಲಿ ಎಲ್ಲೂ ಅವನ ಅಪ್ರೂವಲ್ ಬಗ್ಗೆ ಡೀಟೇಲ್ಸೇ ಇಲ್ಲ. ಅಂದರೆ ಇದು ಕದ್ದು ಮುಚ್ಚಿ ನಡೀತಿರೋ ಕೆಲಸ ಅನ್ನೋದು ಪಕ್ಕ. ಅಮ್ಮ ಇಂಥ ಕೆಲಸ ಮಾಡ್ತಾಳೆ ಅಂತ ಅಣ್ಣ ಕನ್ಸಲು ಅಂದ್ಕೊಂಡಿರಲ್ಲ. ಮಗನಿಗೆ ಮೋಸ ಮಾಡೋದ? ನೋ, ಇದು ಮುಂದುವರಿಬಾರ್ದು. ಇದನ್ನ ಅಣ್ಣಂಗೆ ಹೇಳಲೇಬೇಕು.